ಏನ್ ಡ್ಯಾಡಿ? ಹಾ, ಏನೋ ಯಾಕೆ ಹೀಗಿದ್ಯಾ? ಇಷ್ಟಕ್ಕೂ ಏನಾಯ್ತು? ಅದೇನೂ ಇಲ್ಲ ಡ್ಯಾಡಿ. ಓಕೆ, ಏನೋ ಯಾಕೆ ಹೀಗಿದ್ಯಾ? ಏನಾಯ್ತು? ಏನಿಲ್ಲ ಡ್ಯಾಡಿ, ಅರ್ಜೆಂಟ್ ಕೆಲಸ ಇದೆ. ಈಗಷ್ಟೇ ಫ್ರೆಂಡ್ ಕಾಲ್ ಮಾಡಿದ್ದ, ಹೋಗ್ತಾ ಇದ್ದೀನಿ. ಏನೂ ಕೆಲ್ಸ ಇಲ್ಲ. ಮಾವಂಗೆ ಅರ್ಜೆಂಟ್ ಕೆಲ್ಸ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಯಾವ ಕೆಲ್ಸನೂ ಇಲ್ಲ. ನಾನ್ ನೋಡೋದಿಷ್ಟ ಇಲ್ದೆ ನನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಅಖಿಲ್ ಅವರು ಯಾವ್ದೋ ಕೆಲ್ಸದ ನೆಪ ಹೇಳಿ ಹೊರಗಡೆ ಹೋಗ್ತಿದ್ದಾರೆ. ಇಲ್ಲೇನಾಗ್ತಿದೆ? ಅಖಿಲ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾನೆ? ಕಣ್ಮುಂದೆನೆ ಏನೋ ನಡೀತಿದೆ, ಆದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಅದೇನೋ ತಿಳ್ಕೊಳ್ಳೇಬೇಕು. ಈಗ ಅವಳ ಮೂಡ್ ಹೇಗಿದೆ ನೋಡೋಣ. ಅಮ್ಮ ಶ್ಯಾಮ, ಮಾವ ಏನಾಯ್ತು? ಅಖಿಲ್ ಯಾಕೆ ಅಷ್ಟು ಕೋಪದಲ್ಲಿ ಹೊರಗೆ ಹೋದ? ಏನಿಲ್ಲ ಐಶ್ವರ್ಯ, ಅವನಿಗೇನೋ ಅರ್ಜೆಂಟ್ ಕೆಲಸ ಇದೆಯಂತೆ. ಫ್ರೆಂಡನ್ ಮೀಟ್ ಮಾಡೋಕೆ ಹೋಗ್ತಾ ಇದ್ದಾನೆ. ನೀವೆಲ್ಲ ಸೇರಿ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ, ಆದ್ರೆ ಅದೇನು ಅಂತ ನಾನು ತಿಳ್ಕೋತೀನಿ. ಈಗ ಐಶ್ವರ್ಯನ್ ಮುಂದೆ ಶ್ಯಾಮನ ಕೇಳಿದ್ರೆ ಸರಿ ಹೋಗಲ್ಲ. ಆದ್ರೂ ಏನೋ ನಡೆದಿದೆ. ಏನು ಅಂತ ಶ್ಯಾಮನ್ ಕೇಳಿ ತಿಳ್ಕೊಂತೀನಿ. ಏನ್ ಚಿಕ್ಕಮ್ಮ, ಇಷ್ಟು ಸಡನ್ ಆಗಿ ಊರಿಗೆ ಹೊರಟಿದ್ದೀರಲ್ಲ? ಮದ್ವೆ ಕೆಲಸ ಇದೆ ಅಂತ ಹೇಳಿದ್ರಲ್ಲ, ಈಗ ಏನಾಯ್ತು ಅಂತ ಹೊರಡ್ತಾ ಇದ್ದೀರಾ? ಏನ್ರಿ ಏನ್ರಿ? ಏನಾಯ್ತು ವಸಂತ? ನೋಡಿ, ಗೌರಮ್ಮ ರೂಪರಾಣಿ ಇಬ್ರು ಊರಿಗೆ ಹೋಗ್ತಾರಂತೆ. ಬಟ್ಟೆ ಎಲ್ಲ ಜೋಡಿಸ್ಕೋತಿದ್ದಾರೆ. ಏನ್ರಿ ಇದು? ನನ್ಗೇನು ಅರ್ಥ ಆಗ್ತಿಲ್ಲ. ಅವರು ಸಡನ್ ಆಗಿ ಹೋಗ್ಬೇಕು ಅಂತಿದ್ದಾರೆ. ಅವರಿಗೆ ಯಾರಾದ್ರೂ ಏನಾದ್ರೂ ಅಂದ್ರ? ನಾವೇನು ಹೇಳಿಲ್ಲ ಅತ್ತೆ. ನಾನ್ ಅವರಿಗೆ ಮಾತು ಕೊಟ್ಟಿದ್ದೀನಿ, ಈ ಮದ್ವೆ ನಡೆಸ್ತೀನಿ ಅಂತ. ನಮ್ಗೆ ಹೇಗೂ ಹೆಣ್ಮಕ್ಳಿಲ್ಲ. ರೂಪರಾಣಿ ಮದ್ವೆಲಿ ನಮ್ ಕೈಯಿಂದಾನೆ ಕನ್ಯಾದಾನ ಮಾಡಿ ನನ್ನ ಆಸೆನ ತೀರಿಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಏನ್ರಿ ಇದು? ನೀವ್ ಯಾಕೇನು ಮಾತಾಡ್ತಿಲ್ಲ? ಅವರು ಹೊರಟೋಗ್ತೀನಿ ಅಂತಿದ್ದಾರೆ. ಬಲವಂತವಾಗಿ ಬಾಸಿಂಗ ಕಟ್ಟಿದ್ರೆ ನಿಲ್ಲಲ್ಲ ವಸಂತ. ಅವ್ರ ಕೆಲಸ ಇತ್ತು, ಬಂದ್ರು. ಅವ್ರ ಕೆಲಸ ಮುಗೀತು, ಹೊರಟೋಗ್ತಾ ಇದ್ದಾರೆ. ಕೋರ್ಟ್ ನಿಂತಿರೋರ್ನ ನಿಲ್ಸೋದು ಕರೆಕ್ಟ್ ಅಲ್ಲ. ಹೋಗ್ಲಿ ಬಿಡು. ಇದೇನ್ರಿ ಹೀಗ್ ಮಾತಾಡ್ತೀರಾ? ರೂಪರಾಣಿಗೆ ತಂದೆ ಇಲ್ಲ, ನಮ್ಗೆ ಹೆಣ್ಮಕ್ಳಿಲ್ಲ. ರೂಪರಾಣಿ ಮದ್ವೆನ ನಮ್ ಕೈಯಲ್ಲಿ ನಡೆಸ್ಕೊಟ್ರೆ ಅವಳಿಗೆ ತಂದೆ ಇಲ್ದೇ ಇರೋ ನೋವು, ನಮ್ಗೆ ಮಗಳಿಲ್ದೇ ಇರೋ ನೋವು ಕಳಿಯತ್ತಲ್ಲ ಅಂತ ಎಷ್ಟೋ ಆಸೆ ಪಟ್ಟಿದ್ದೆ. ಅವರಿಬ್ರನ್ನ ಇರೋಕ್ ಹೇಳ್ರಿ. ಅವ್ರನ್ನ ಹೇಗಾದ್ರೂ ತಡಿಬೇಕು ನಾವು. ಮಾವ, ಅವ್ರನ್ನ ಇಲ್ಲೇ ಇರಕ್ ಹೇಳೋಣ. ಅತ್ತೆ ಆಲ್ರೆಡಿ ರೂಪರಾಣಿ ಮದ್ವೆ ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ.
ಅವ್ರಿಗೆ ಮಾತು ಕೊಟ್ಟಿದ್ರಿಂದ ನಾವ್ ಎಲ್ರೂ ಮಾತು ಕೊಟ್ಟ ಹಾಗೆ ಅಲ್ವಾ ಮಾವ? ಅತ್ತೆ ಕೊಟ್ಟಿರೋ ಮಾತುಗೋಸ್ಕರ ಆದ್ರೂ ರೂಪರಾಣಿ ಮದ್ವೆ ನಮ್ ಮನೇಲೆ ನಡಿಬೇಕು. ಹೇಗ್ ತಡಿಬೇಕು ಅನ್ಕೊಂಡಿದ್ಯಾ ಶ್ಯಾಮ? ಅವ್ರಿಗಿಷ್ಟ ಇಲ್ಲ, ನಾವು ಹೊರಟೋಗ್ತಿದೀವಿ ಅಂತ ಅವರೇ ಹೇಳ್ತಿರೋವಾಗ ನಾವು ಬಲವಂತ ಮಾಡಿ ತಡೆದು ಈ ಮದ್ವೆ ನಡ್ಸಕ್ಕಾಗತ್ತೆ ಹೇಳು? ಏನ್ರಿ, ನೀವ್ ಒಂದು ಮಾತು ಇರಿ ಅಂತ ಹೇಳ್ರಿ, ಅವ್ರು ಹೋಗೋದಿಲ್ಲ. ಹೌದು ಮಾವ, ಅವ್ರಿಗೆ ಹೇಳೋಣ. ಶ್ಯಾಮ, ಇವ್ರು ಒಪ್ಕೊಂಡ್ ಹಾಗೇನೆ ನಾವ್ ಹೋಗಿ ಇವ್ರೇ ಇರೋಕ್ ಹೇಳಿದ್ದಾರೆ ಅಂತ ಅವ್ರನ್ನ ತಡಿಯೋಣ. ಬಾ ಬಾ. ಯಾರ್ದೋ ಮದುವೆಗೆ ಇವ್ರು ಯಾಕಿಷ್ಟು ಸಂಭ್ರಮ ಪಡ್ತಿದಾರೋ ನನಗೆ ಅರ್ಥ ಆಗ್ತಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ತಲೆ ಕೆಟ್ಟ ಹೋಗ್ತಿದೆ. ವಸಂತ, ನೀನು ಹಾವನ ಪಕ್ಕದಲ್ಲಿಟ್ಕೊಂಡು ಅದ್ರ ಜೊತೆ ಆಟ ಆಡ್ತಾ ಇದೀಯಾ. ಆದ್ರೆ ಗೌರಮ್ಮ ರೂಪರಾಣಿ ಇಬ್ರು ಸಹಾಯ ಮಾಡೋರ್ಗೆ ಮೋಸ ಮಾಡೋ ಜನರು ಅಂತ ನಿನಗೆ ಗೊತ್ತಿಲ್ಲ. ಈಗ ನಾನು ನಿನಗೆ ನಿಜ ಹೇಳಬೇಕು ಅಂತ ಅನ್ಸಿದ್ರು ನಿಜ ಹೇಳಿದ್ರೆ ಏನೇನಾಗ್ಬಿಡುತ್ತೋ ಅನ್ನೋ ಭಯಕ್ಕೆ ಸುಮ್ಮನೆ ಆಗಿದ್ದೀನಿ ಅಷ್ಟೇ. ನೋಡಿ ಅತ್ತೆ, ನಾನು ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ದೆ ಹೋಗ್ಲೇಬೇಕು ಅಂತ ಬಟ್ಟೆ ಜೋಡಿಸ್ತಿದ್ದಾರೆ. ನಮ್ಮಿಂದ ನಿನ್ಗೇನಾದ್ರೂ ತೊಂದರೆ ಆಗಿದ್ರೆ ಕ್ಷಮಿಸು ಶ್ಯಾಮ, ನಾವು ಹೊರಡ್ತಾ ಇದ್ದೀವಿ. ಹಾಗೆ ಹೇಗೆ ಹೋಗ್ತೀರಾ ಅಮ್ಮ ಅವರೇ? ಅತ್ತೆಗೋಸ್ಕರ ಆದ್ರೂ ಇಲ್ಲೇ ಇರಿ. ಹೌದು ಅತ್ಗೆ, ನೀವ್ ಎಲ್ಲೂ ಹೋಗೋದ್ ಬೇಡ, ಇಲ್ಲೇ ಇರಿ. ಪೀಠದ ಮೇಲೆ ಕೂತ್ಕೊಂಡು ನಾನು ನಿಮ್ಮಣ್ಣ ಕನ್ಯಾದಾನ ಮಾಡ್ತೀವಿ ಅಂತ ನಿಮಗ್ ಮಾತು ಕೊಟ್ಟಿದೀವಲ್ಲ, ಇಲ್ಲೇ ಇರಿ ಅತ್ಗೆ. ನಾನು ಮಾಡ್ತಿರೋ ನಾಟಕಕ್ಕೆ ನೀವೆಲ್ಲ ಹೀಗೆ ಬಂದೇ ಬರ್ತೀರಾ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಹೀಗೆ ಹೋಗ್ತೀನಿ ಅಂತ ಡ್ರಾಮಾ ಮಾಡ್ತಿರೋದು. ಅತ್ಗೆ, ನಿಮ್ಗೆ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನೀವಿಬ್ರು ಇಲ್ಲೇ ಇರಿ. ಅಯ್ಯೋ, ನೀವಿಷ್ಟೆಲ್ಲ ಹೇಳ್ಬೇಕಾತ್ಗೆ? ನಿಮ್ಮ ಮಾತನ್ನ ಅಣ್ಣನ ಮಾತನ್ನ ನಾನು ಯಾವಾಗ ಆಗಲ್ಲ ಅಂತ ಹೇಳಿದ್ದೀನಿ. ಅದರಲ್ಲೂ ನಮ್ಮ ಶ್ಯಾಮ ಬಂದು ಇರಿ ಅಂತ ಹೇಳಿದ್ಮೇಲೆ ನಾವು ಹೋಗೋಕೆ ಹೇಗೆ ಸಾಧ್ಯ? ನಾನು ರೂಪ ಇಲ್ಲೇ ಇರ್ತೀವಿ. ಇಲ್ಲೇ ಇರ್ತೀವ ಆಂಟಿ. ಏನಿಲ್ಲ ಡ್ಯಾಡಿ, ಅರ್ಜೆಂಟ್ ಕೆಲಸ ಇದೆ. ಈಗಷ್ಟೇ ಫ್ರೆಂಡ್ ಕಾಲ್ ಮಾಡಿದ್ದ, ಹೋಗ್ತಾ ಇದ್ದೀನಿ. ಅಖಿಲ್ ಮತ್ತೆ ಶ್ಯಾಮ ನಡುವೆ ಏನಾಗಿರ್ಬೋದು? ಶ್ಯಾಮನ ಒಂಟಿ ಕರೆದು ಕೇಳೋಣ ಅಂದ್ರೆ ಟೈಮೇ ಸರಿ ಹೋಗ್ತಾ ಇಲ್ಲ. ಆದ್ರೂ ಅಖಿಲ್ಗೆ ನನ್ನ ಹತ್ರ ಹೇಳಿ ಹೋಗುವಂತ ಅರ್ಜೆಂಟ್ ಕೆಲಸ ಏನಿತ್ತು? ಇಷ್ಟಕ್ಕೂ ಅವನು ಎಲ್ಲಿ ಹೋಗಿರ್ಬೋದು? ಇವಾಗ ನಾನು ಮನ್ಸಿಲ್ದಿರೋ ಮನುಷ್ಯ, ಅಂದ್ರೆ ಪ್ರಾಣ ಇದ್ದು ಶವ ಇದ್ದಂಗೆ. ಮನೆಗೆ ಕರ್ಕೊಂಡು ಹೋಗೋದು ಆ ಮನೆಗೆ ಸೊಸೆ ಆಗೋ, ನನಗೆ ಹೆಂಡತಿ ಆಗೋ ಅಲ್ಲ, ನನ್ನ ಶತ್ರುವಾಗಿ.
ಈ ಹೊತ್ತಲ್ಲಿ ಶ್ಯಾಮ ಯಾಕೆ ಇಲ್ಲಿದ್ದಾಳೆ? ಅಮ್ಮ ಶ್ಯಾಮ, ಶ್ಯಾಮ, ಶ್ಯಾಮ. ಯಾಕಮ್ಮ ಅಳ್ತಾ ಇದೀಯಾ? ಇಷ್ಟಕ್ಕೂ ಏನಾಯ್ತು? ಕಷ್ಟ ಹೊಟ್ಟೆಲ್ ಇಟ್ಕೊಂಡ್ರೆ ಭಾರ ಆಗುತ್ತಮ್ಮ. ಇನ್ನೊಬ್ರ ಜೊತೆ ಹಂಚ್ಕೊಂಡ್ರೆ ಹಗುರ ಆಗುತ್ತೆ. ಏನ್ ನಡೀತು ಅಂತ ಹೇಳು ಶ್ಯಾಮ. ಅಮ್ಮ ಶ್ಯಾಮ, ನಿನ್ನ ಸೊಸೆ ಆಗಲ್ಲಮ್ಮ, ನನ್ನ ಮಗಳ ತರ ಭಾವಿಸ್ತೀನಿ. ಏನಾಯ್ತು ಅಂತ ಹೇಳಮ್ಮ. ಹೇಳಮ್ಮ, ಏನಾಯ್ತು ಅಂತ ಹೇಳು. ಅಖಿಲ್ ಯಾಕೋ ನಿನ್ನ ಬೇಕು ಅಂತ ಅವಾಯ್ಡ್ ಮಾಡ್ತಿದ್ದಾನೆ ಅನ್ಸ್ತಿದೆ. ಏನ್ ನಡೀತು ಹೇಳಮ್ಮ ಪ್ಲೀಸ್. ಅವ್ರಿಗೆ ನಿಜ ಗೊತ್ತಾಗಿದೆ ಮಾವ. ಅವ್ರಿಗೆ ನಿಜ ಹೇಳ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಆಗಾಗ ಪರಿಸ್ಥಿತಿ ನಿಜನ ಮುಚ್ಚಿಟ್ಟು ಕಾಲನ ಮುಂದಕ್ಕೆ ಹಾಕ್ಬಿಡ್ತು. ಈಗ ಅವ್ರಾಗವ್ರೆ ನಿಜನ ತಿಳ್ಕೊಳ್ಳೋ ಹಾಗಾಯ್ತು. ಅಖಿಲ್ ಅವ್ರ ದೃಷ್ಟಿಯಲ್ಲಿ ನನ್ನ ಮೋಸಗಾರ್ತಿ ಮಾಡ್ತು. ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಮಾವ. ಅವ್ರ ನಿರ್ಧಾರ ಏನಿರತ್ತೋ ಕಲ್ಪನೆ ಮಾಡ್ಕೊಳ್ಳೋಕು ಭಯ ಆಗ್ತಿದೆ ಮಾವ. ಅಟ್ಲೀಸ್ಟ್ ನನ್ ಮುಖ ನೋಡೋಕು ಅಖಿಲ್ ಅವರು ಇಷ್ಟಪಡ್ತಿಲ್ಲ ಮಾವ. ಈಗ ಅಖಿಲ್ ಅವ್ರ ಮನ್ಸಲ್ಲಿ ನನ್ ಮೇಲಿರೋ ದ್ವೇಷ ನನ್ ಜೀವನನ ಯಾವ ಕಡೆ ತಿರುಗಿಸುತ್ತೋ ನನಗೆ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ಅವ್ರ ಜೀವನದಲ್ಲಿ ನನ್ನನ್ನ ಇರಕ್ ಬಿಡ್ತಾರೋ ಇಲ್ವೋ ಅಂತನೂ ನನಗೆ ಗೊತ್ತಿಲ್ಲ ಮಾವ. ಅಮ್ಮ ಶ್ಯಾಮ, ನೀನೇನು ಯೋಚನೆ ಮಾಡ್ಬೇಡಮ್ಮ. ಅಖಿಲ್ ಮನ್ಸಲ್ಲಿ ನಿನ್ಮೇಲಿರೋದು ಬರೀ ಕೋಪ ಅಷ್ಟೇ. ಕೋಪ ಅನ್ನೋದಕ್ಕೆ ಆಯುಷ್ ಹೆಚ್ಚಾಗಿರೋದಿಲ್ಲಮ್ಮ. ನಾನು ಅವನ ಹತ್ರ ಮಾತಾಡ್ತೀನಿ ಬಿಡು. ನನಗೆ ಗೊತ್ತಿಲ್ದಂಗೆ ಶ್ಯಾಮ ನನಗಿಷ್ಟು ದೊಡ್ಡ ಮೋಸ ಮಾಡ್ತಾಳ. ಏನಾಯ್ತು ಮಾವ? ನಾಟ್ ರೀಚಬಲ್ ಅಂತ ಬರ್ತಿದ್ಯಮ್ಮ. ಆಫೀಸಿಗೆ ಫೋನ್ ಮಾಡ್ತೀನಿ. ಅಖಿಲ್ ಆಫೀಸಲ್ಲಿ ಇದ್ದಾರಾ? ನೀನೇನು ಗಾಬರಿ ಆಗ್ಬೇಡಮ್ಮ. ಅವನ ಫೋನು ಚಾರ್ಜ್ ಕಮ್ಮಿ ಆಗಿರುತ್ತೆ. ಎಲ್ಲಿಗೆ ಹೋಗಿದ್ದಾನೆ ಅಂತ ನಾನು ತಿಳ್ಕೊಂತೀನಿ ಬಿಡು. ನೀನು ಭಯ ಬೀಳ್ಬೇಡಮ್ಮ. ಒಳಗೆ ನಡಿ.
ನಡಿಯಮ್ಮ ಬಾ. ಅಖಿಲ್ ಅವರು ಇನ್ನೂ ಬಂದಿಲ್ವಲ್ಲ? ರಾತ್ರಿ ಎಲ್ಲ ಎಲ್ಲಿರ್ತಾರೆ? ಎಲ್ಲಕ್ಕೆ ಹೋಗಿರ್ಬೋದು? ಅಮ್ಮ ಶ್ಯಾಮ, ಅಖಿಲ್ ಬಂದೇನಮ್ಮ? ಬರ್ಲಿಲ್ಲ ಮಾವ. ಅವನಿಗೋಸ್ಕರ ಕಾದು ಕಾದು ಈಗ ತಾನೇ ಮಲ್ಕೊಂಡಮ್ಮ. ನಿಮ್ಗೆ ನಿದ್ರೆ ಆದ್ರೂ ಬಂತು ಮಾವ, ನನ್ಗೆ ಅದು ಬರ್ಲಿಲ್ಲ. ಹಲೋ ಸರ್, ನಮ್ಮ ಅಖಿಲ್ ಸರ್ ಅವರ ಕಾರನ್ನ ಒಂದು ಗೆಸ್ಟ್ ಹೌಸ್ ಹತ್ರ ನೋಡಿದೆ ಸರ್. ಹೌದಾ? ಯಾವ ಗೆಸ್ಟ್ ಹೌಸು? ಎಲ್ಲಿ? ಇಲ್ಲೇ ಫಿಲಂ ಥಿಯೇಟರ್ ಪಕ್ಕದಲ್ಲಿ ಇರುವಂತ ಗೆಸ್ಟ್ ಹೌಸ್ ಸರ್. ನಾನು ಅಲ್ಲಿ ಹೋಗುವಾಗ ನೋಡಿದೆ ಸರ್. ನೀವು ಬೇಗ ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಮಾವ? ಅಖಿಲ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಮ್ಮ. ಹೌದಾ? ಬನ್ನಿ ಮಾವ, ಹೋಗಿ ಅಖಿಲ್ ಅವ್ರನ್ನ ಕರ್ಕೊಂಡ್ ಬರೋಣ. ಹಾಗೆ ಮಾಡೋಣ. ಏನ್ರಿ ಬೆಳಗ್ಗೆ ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಿದ್ದೀರಾ? ಚಿಕ್ಕ ಕೆಲಸ ಇದೆ ವಸಂತ, ಈಗಲೇ ಬಂದ್ಬಿಡ್ತೀವಿ. ಶ್ಯಾಮ, ನೀನ್ ನಡಿಯಮ್ಮ. ಏನ್ ಕೆಲ್ಸ ರೀ? ಕೇಳ್ತಿದ್ರೆ ಹೇಳ್ದೇನೆ ಹೋಗ್ತಿದ್ದೀರಲ್ಲ. ಅಯ್ಯೋ, ಈಗ ವಿವರಗಳೆಲ್ಲ ಏನು ಕೇಳಬೇಡ. ಶ್ಯಾಮ, ನೀನ್ ನಡಿಯಮ್ಮ. ಏನ್ರಿ? ಏನಾಯ್ತತ್ಗೆ? ಏನೋ ಗೊತ್ತಿಲ್ಲ ಅತ್ಗೆ, ಏನಾಯ್ತು ಅಂತ ನನ್ಗೂ ಹೇಳಿಲ್ಲ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನನಗ್ ಕೂಡ ಹೇಳ್ದೆ ಹೊರಟೋದ್ರು. ನಿಮಗ್ ಹೇಳೋ ಅಂತದ್ದಾಗಿದ್ರೆ ಹೇಳ್ತಾ ಇದ್ರಲ್ವಾ ಅತ್ಗೆ? ಅಮ್ಮ, ಶ್ಯಾಮ ಬಗ್ಗೆ ನಾವೇ ಹೇಳೋಣವಾ? ಈ ವಸಂತ ಆ ಶ್ಯಾಮನ್ನ ಕತ್ತಿಡ್ದು ಹೊರಗಡೆ ಹಾಕ್ತಾಳೆ. ಬೇಡ ರೂಪ. ಈಗ ಅಖಿಲ್ ಮನ್ಸಲ್ಲಿ ಏನಿದ್ಯೋ, ಅವನು ಏನ್ ಯೋಚನೆ ಮಾಡ್ತಿದ್ದಾನೋ, ಯಾವ ನಿರ್ಧಾರ ತಗೋತಾನೋ ನಮಗ್ ಗೊತ್ತಿಲ್ದೆ ನಾವು ಅವಸರ ಪಡಬಾರ್ದು. ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಬಂದ್ರೆ ಆಮೇಲೆ ನಾವು ಕೆಟ್ಟೋರಾಗ್ಬಿಡ್ತೀವಿ. ಮೊದ್ಲೇ ನಿನ್ನ ಮದ್ವೆ ಮಾಡ್ಕೋಬೇಕಾಗಿರೋ ಆ ಆದಿತ್ಯ ಅಖಿಲ್ಗೆ ಫ್ರೆಂಡ್. ಅವನು ಕೂಡ ನಮಗ್ ತಿರುಗಿ ಬೀಳೋ ಅಪಾಯ ಇದೆ. ನೀನ್ ಯಾವತ್ತೂ ಹೀಗೆ ಅವಸರದ ಕೆಲಸ ಮಾಡಬಾರ್ದು, ಓಕೆನಾ? ಸರಿ ಮಮ್ಮಿ. ಆ ಶ್ಯಾಮಂಗೆ ಈಗ ಕೊಬ್ಬು ಜಾಸ್ತಿ ಆಗಿದೆ ಮಮ್ಮಿ.